ಸರ್ ನಮಸ್ತೆ. ನೋಡಿ ಇದೊಂದು ಪೂಜಾ ರೂಮ್ ಕಾನ್ಸೆಪ್ಟ್ ಮಾಡಿದೀವಿ ನೋಡಿ ಸರ್. ನೋಡಿ ಇದು ಸೈಡ್ ಬಾರ್ಡರು ಮತ್ತೆ ಟಾಪು ಮತ್ತೆ ಮೇನ್ ಡೋರ್ ಮಾಡಿದೀವಿ ನೋಡಿ. ಇದಾಗೆ ಹೋಗ್ತಾ ಇದೆ. ಅವರು ಕಸ್ಟಮರ್ ರಿಮೆಂಬರ್ ಮೈಂಡಿಂಗ್ ಅಲ್ಲೇ ಮಾಡಿದೀವಿ. ಅವ್ರು ಹೇಗೆ ಕೇಳಿದಾರೋ ಹಾಗೆ ವಿಡಿಯೋಸ್ ಹಾಕಿದೀನಿ ನೋಡಿ. ಚೆನ್ನಾಗಿ ಬಂದಿದೆ. ಕಸ್ಟಮರ್ ಮರ ಮತ್ತೆ ಹೈಟ್ ಬಂದು 9 ಅಡಿ ಹೈಟು. ಅವರ ಪೂಜೆ ರೂಮ್ ಇರೋದೇ 9 ಅಡಿ ಹೈಟು ಕಸ್ಟಮರ್ ಮಾಡಿದ್ದಾರೆ. ಈ ರೀತಿ ಇದೆ. ಕಸ್ಟಮರ್ ಮಾಡಿಸ್ಕೊಂಡಿರೋದು ಫೋಟೋಸು ಮತ್ತು ವಿಡಿಯೋಸ್ ಹಾಕಿರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಹೀಗಿದೆ. ಹ್ಯಾಂಡ್ ಕರ್ವಿಂಗು ಫೈನಲ್ಲು ಎಲ್ಲ ಆಗಿದೆ. ಫಿಟ್ಟಿಂಗಿಗೆ ರೆಡಿ ಇದೆ. ಕಸ್ಟಮರ್ದೇ ಮರ. ಟೀಕ್ ವುಡ್ಡು, ಬರ್ಮಾ ಬಾರ್ಡರು. ಮತ್ತೆ ಏನಂದರೆ ಕಸ್ಟಮರೇ ಮರ, ಎಲ್ಲೋ ಅವರೇ ಜಮೀನಲ್ಲಿ ಬೆಳೆದಿರೋದು ಅಂತೇಳಿ ಕಟ್ ಮಾಡಿಸ್ಕೊಂಡು ಇಟ್ಕೊಂಡಿದ್ದಾರೆ. ಆಗಿದೆ ಮರ ಕಟ್ ಮಾಡಿಸಿ 1-2 ವರ್ಷ ಮೇಲಾಗಿದೆ. ಅದರದ್ದು ಕಾನ್ಸೆಪ್ಟ್ ನೋಡಿ. ಹ್ಯಾಂಡ್ ಕಾರ್ವಿಂಗ್ ಆಗಿದೆ. ಎಲ್ಲ ಫುಲ್ ಫೈನಲ್ ಆಗಿ ಫೋಟೋಸ್ ಎಲ್ಲ ಹಾಕಿದ್ದೀನಿ ನೋಡಿ. ಈ ರೀತಿ ಇದೆ. ಪೂಜಾ ರೂಮ್ ಡೋರು ಹೀಗಿದೆ. ನೋಡಿ ಸರ್, ಇದೊಂದು ಡೋರ್ಸ್ ಹಾಗೆ ಅದರದ್ದೇ ಡೋರ್ಗಳಿದು. ಶಂಕು ಚಕ್ರ ಕೆಳಗಡೆ ಸುದರ್ಶನ ಚಕ್ರ ತರ ಅವರೇನೋ ಡಿಸೈನ್ಸ್ ಕೊಟ್ಟಿದ್ದಾರೆ. ಏರ್ ಕ್ರಾಸಿಂಗಿಗೆ ಅದೊಂದು ಇದ್ರ ತರ ಮಾಡಿದ್ದೇವೆ. ನಮ್ಮ ಸ್ನೇಹಿತರುಗಳೆಲ್ಲ ನೋಡಿ, ವಿಜಯ್ ಅಂತೇಳಿ ಮತ್ತೆ ಹುಸೇನ್ ಬಾಯ್ ಮತ್ತೆ ನಮ್ಮ ಚೋಟು ಬಾಯ್ ಅಂತೇಳಿ ಪಾಲಿಶ್ ಅವರೆಲ್ಲ ಇಟ್ಟು ತೋರಿಸ್ತಾ ಇದ್ದಾರೆ ನೋಡಿ. ಕೆಲಸ ಆಗಿದೆ. ಫೈನಲ್ ಫಿಟ್ಟಿಂಗಿಗೆ ಕಸ್ಟಮರ್ಗೆ ಫೋಟೋ ಕಳಿಸ್ಲಿಕ್ಕೆ ಅಂತೇಳಿ ರೆಡಿ ಮಾಡಿದ್ದು ನೋಡಿ ಸರ್. ಥ್ಯಾಂಕ್ಸ್ ಸರ್. ಕೆಲಸ ಕೊಟ್ಟು ನಮಗೊಂದು ಆಪರ್ಚುನಿಟಿ ಕೊಟ್ಟು ಒಂದು ಒಳ್ಳೆ ರೀತಿ ಕೆಲಸ ಮಾಡಿಕೊಡಿ ಅಂತ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸರ್. ಒಳ್ಳೇದಾಗಬೇಕು ಸರ್. ಮಾಡಿರೋ ಕೆಲಸ ತುಂಬ ಚೆನ್ನಾಗಿ ಬರಬೇಕು. ಮತ್ತು ನೀವು ಕೊಡೋ ದುಡ್ಡು ನಮ್ಮ ಹತ್ರ ಉಳಿಯಲ್ಲ. ನಾವು ಮಾಡಿರೋ ಕೆಲಸ ನಿಮ್ಮ ಹತ್ರ ಇರುತ್ತೆ. ಅದಕ್ಕಾಗಿ ನಾವು ನಿಮ್ಮನ್ನ ಕೇಳ್ಕೊಳ್ಳೋದು, ಸ್ವಲ್ಪ ಟೈಮ್ ಕೊಟ್ಟು ಕೆಲಸ ಮಾಡಿಸಿ. ಯಾರೇ ಆಗಿರಲಿ, ನಾನೇ ಅಂತ ಹೇಳ್ತಾ ನಾವೇ ಅಂತ ಹೇಳ್ತಾ ಇಲ್ಲ. ಯಾವುದೇ ಕೆಲಸದಲ್ಲಾಗಿರಲಿ ಆ ಥರ ಬೇಡ. ತುಂಬ ಚೆನ್ನಾಗಿ ನಿಧಾನಕ್ಕೆ ಕೆಲಸ ಕೊಟ್ಟು ಕ್ಲೀನಾಗಿ ಮಾಡಿಸಿ. ಮರನೂ ಅಷ್ಟೇ, ತೊಗೊಂಬಂದಿದ ತಕ್ಷಣ ಡೈರೆಕ್ಟಾಗಿ ಕೆಲಸ ಮಾಡಿಸ್ಬೇಡಿ. ಒಂದು ವಾರ 15 ದಿವಸ ಸೀಸನ್ ಮಾಡಿ, ಅದನ್ನು ಗಾಳಿ ಆಡೋ ರೀತಿ ಕ್ಲೀನಾಗಿ ಇಟ್ಟು ಊಟ ಸೀದಾ ಮಾಡಿ. ಕಾರ್ಪೆಂಟರ್ಸ್ಗೆ ಗೊತ್ತಿರುತ್ತೆ ಅದು ವರ್ಷ ನೋಡಿ ಅಂತೇಳಿ ಇಡ್ಲಿಕ್ಕೆ ಅಂತೇಳಿ ಹೇಳ್ತಾರೆ. ಆ ರೀತಿ ಎಲ್ಲ ಇಟ್ಟಾಗ ತುಂಬ ಚೆನ್ನಾಗಿರುತ್ತೆ ಮರನ. ಮತ್ತು ನಮ್ಮ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತಾ ಇರೋದು. ಈ ಸಣ್ಣ ಪುಟ್ಟ ಕೆಲಸಗಾರ